ಇಂದು ಪವಿತ್ರ ಬಂಧನ ಈ ಕಡೆ ಎಪಿಸೋಡಲ್ಲಿ ಈ ಕಡೆ ನೋಡಿ ಡಾಕ್ಟರ್ ಬಗ್ಗೆ ಏನು ತೊಂದರೆ ಆಗಿಲ್ಲ ಅಂತೆಲ್ಲ ಇವ್ರು ಕೇಳ್ತಾ ಇರ್ತಾರೆ. ಇವ್ರು ಕೇಳ್ತಾ ಇರ್ಬೇಕಾದ್ರೆ ಕೆಲಸದಲ್ಲೆಲ್ಲ ಬ್ಯುಸಿ ಇದೆಯಾ ಅಂತೆಲ್ಲ ಹೇಳಿ ಹೆಂಗಿತ್ತು ನಿನ್ನೆ ರಾತ್ರಿ ದೆವ್ವದ್ದು ಮಾಡಿರೋ ಪ್ರಕಾರನೇ ಆಗಿದೆ ಅಂತೆಲ್ಲ ಹೇಳ್ಬೇಕು ಅಂತ ಕೇಳಿ ಏನ್ ದೆವ್ವದು ಅಂದ್ರೆ ಅದೇ ರಾತ್ರಿ ನಾವು ಮಾಡಿದ್ವಲ್ಲ ದೆವ್ವದು ನೀನು ಅತ್ತಿಗೆ ಇಬ್ರು ರೊಮ್ಯಾಂಟಿಕ್ ಆಗಿ ಲವ್ ಸ್ಟೋರಿ ಏನು ನಮ್ಮ ನೋಡಿ ಆಪರೇಷನ್ ಇವಾಗ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ಟ್ರಾಂಗ್ ಮೆಡಿಕೇಶನ್ ಕೋರ್ಸ್ ತಗೋಬೇಕು ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿ ಆಪರೇಷನ್ ಡೇಟ್ ಫಿಕ್ಸ್ ಮಾಡೋಣ ಅಂತೆಲ್ಲ ಹೇಳ್ತಾರೆ. ಡಾಕ್ಟರ್ ಅಂತೆಲ್ಲ ಹೇಳಿ ಒಪ್ಕೊಂತಾರೆ. ಬಂದ್ಮೇಲೆ ಮುಂದಿನ ತಿಂಗಳು ಸರ್ಜರಿ ಟೈಮಿಂಗ್ ಅಮೌಂಟ್ ರೆಡಿ ಇದ್ರೆ ಸಾಕು, 10 ಲಕ್ಷ ರೂಪಾಯಿ ಹೇಳ್ತಾರೆ ಅಮೌಂಟ್. ಮೆಡಿಸಿನ್ ಆಪರೇಷನ್ 10 ಲಕ್ಷನ ಅಂತ ಪವಿತ್ರ ಅಷ್ಟೊಂದು ದುಡ್ಡು ಅಂತ ಪವಿತ್ರ ನಾನೇ ಮನೆ ಬಿಟ್ಟು ಬೀದಿಗೆ ನನಗೇನೇನು ಇಷ್ಟ ನಾನು ಹೇಳ್ತೀನಿ ನಮಗೇನೇನು ಇಷ್ಟ ನಾನು ಎಲ್ಲಿ ಹೋಗ್ಲಿ ಅಂತೆಲ್ಲ ಹೇಳಿ ಪವಿತ್ರ ಫುಲ್ ಅಂದ್ರೆ ಫುಲ್ ಟಚ್ ಆತ. ಏನೇ ಆಗಲಿ ಸುಮಂತ ಹುಷಾರಾಗಲೇಬೇಕು ನಿಮಗೆ ಏನೇನು ಇಷ್ಟ ಅಂತ ನೀವು ಹೇಳೇ ಇಲ್ಲ ಅಂತೆಲ್ಲ ಆ ಕಡೆ ಏನವ ಸೊಸೆ ಮುಂದೆ ಅಂತೆಲ್ಲ ಮಂಗಳ ಜಗಳ ಮಾಡ್ತಾರ. ಎಲ್ಲಿ ಹೋದ್ಲ ಅಪ್ಪನೇ ಕೊಡಿ ಅಂತ ಅವ್ರೇನ ತುಂಬಾ ಗಾಬರಿಯಲ್ಲಿ ಇದ್ರು. ಅವ್ರನ್ನ ಏನೇ ಹೇಳಿ ಅವ್ರ ತಮ್ಮ ಅದೇ ಟೈಮಿಗೆ ಅವ್ರ ಮನೆ ಸೋಡ್ತಾ ಹೇಳಿದೆ ಹೊರಗೆ ಹೋದ್ಲ ಅವ್ರ ಮನೆ ಸೋಡ್ತಾ ಶಾಣೆ ಇದೆಯಾ ಅಂತೆಲ್ಲ ಹೇಳಿ ಬೈತಾರ. ಅವ್ರು ಹೇಳಿ ತಾತ ಬಂದ್ಬಿಟ್ರೆ ಕಷ್ಟ ಅಂತೆಲ್ಲ ಹೇಳಿ ಅದು ನೀರೆಲ್ಲ ಹೇಳ್ದೆ ಕೇಳದೆ ಹೋಗಳಂದ್ರೆ ನೀರಿನ ಹಂಚ ಹಾಕೋನಂತ ಮೇಲೆ ನಡೆಯಕತ್ತೈತಿ ಅಂತೆಲ್ಲ ಹಂಚ ಹಾಕ್ಬೇಕಂತ ಮೇಲೆ ಹೇಳ್ದಾಗ ಮೇಲಿಂದ ಬಿದ್ಬಿಡ್ತಾರೆ. ಅವ್ರ ಅಜ್ಜನ ಅವರಪ್ಪ ಇಬ್ರು ಬಂದು ಸುಮಂತ ಅಂತ ಎಲ್ಲ ಹೇಳಿ ಮಾತಾಡ್ಸಿದ್ದು ಮಾತಾಡಲ್ಲ. ಅದೇ ಟೈಮಿಗೆ ಈ ಕಡೆ ಇದೇ ಫಸ್ಟ್ ಸಂಜೆ ನಮ್ಮ ಮನೆಗೆ ಬರ್ತಾ ಹೇಳಿ ರಾಧಿಕಾ ಮನೋಜ್ ಅವರಪ್ಪ ಮನೆ ಕ್ಲೀನ್ ಮಾಡಿ ಅಡಿಗೆ ಎಲ್ಲ ಮುಗಿಸ್ಕೋಬೇಕು. ಅದೇ ಟೈಮಿಗೆ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡು ದರೋಡೆ ಮಾಡಿ ಬಂದಿದ್ದಾರೆ. ಪುಣ್ಯ ಕೋಟಿನ ಅಂತೆಲ್ಲ ಹೌದು ಪವಿತ್ರನೇ ಅಂತೆಲ್ಲ ಎಂತ ಟೈಮ್ ಮನೆಗೆ ಮುಂದೆ ನಿಂತು ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತೆಲ್ಲ ಹೇಳಿ ಕೇಳ್ತಾರೆ. ಅವ್ರು ಮೇಡಮ್ ಅವ್ರಿಗೆ ಸುಮ್ಮನೆ ಅವಳ ಮನೇಲಿ ಇಲ್ಲ ಪಾರ್ಟಿಗೆ ಹೋಗಿದ್ದಾಳ ಅಂತಾರ. ನಿಮಗೆ ಹೇಳಲಾರ್ದ ಪಾರ್ಟಿಗೆ ಹೋಗಿದ್ದಾಳೆ ನೋಡಿ ಅಂತೆಲ್ಲ ಹೇಳಿ ಅವ್ರದ್ದು ಜಗಳ ಇನ್ನಷ್ಟು ದೊಡ್ಡದು ಬೊಗಳ ಅಂತ ಕಾಲ ಇನ್ನಷ್ಟು ಜಗಳ ದೊಡ್ಡದು ಮಾಡಿದಾಗ ಆ ಕಡೆಯಿಂದ ಅವರು ನನ್ನ ಮಗ ಪವಿತ್ರ ಆಳ್ಕೊಂತ ಬರ್ತಾ ಇರ್ತಾರೆ. 10 ಲಕ್ಷ ಎಲ್ಲಿಂದ ಜೋಡಿಸ್ಬೇಕಂತ ಯಾರನ್ನ ಆ ಅಡಿಗೆ ಮನೆ ಕೆಲಸ ಜೋರಾಗಿ ನಡೀತಾ ಇರ್ಬೇಕಲ್ಲ ದೇವ್ ಸತಾಯಿಸಿ ಬಿಡ್ತಾನ. ಏನ್ರಿ ಫುಲ್ ಸೈಲೆಂಟ್ ಆಗ್ಬಿಟ್ರಲ್ಲ ಅಂತೆಲ್ಲ ಹೇಳಿ ವಿಡಿಯೋ ಕಾಲ್ ಮಾಡ್ತಾನೆ. ವಿಡಿಯೋ ಕಾಲ್ ಮಾಡಿ ಮುಂದೆ ಹಿಡ್ಕೊಂತ ಹಾಳು ಮಾಡಿ ನಮ್ರತ ಬಂದು ಸತಾಯಿಸ್ತಾ ಇರ್ತಾ ಯಾರ ಜೊತೆ ಮಾತಾಡ್ತಾ ಅಂತ ವಿಡಿಯೋ ಕಾಲ್ ಮಾಡ್ತಾರೆ. ದೇವ್ ಬಂದು ವಿಶಾಲ್ ಬಂದು ಅವ್ರೇನೋ ಮಾತಾಡ್ತಿದೆ ಇಂಪಾರ್ಟೆಂಟ್ ಕಾಲೇಜ್ ಕೆಲಸ ಇದೆ ಅಂತೆಲ್ಲ ಹೇಳಿ ಏನಿಲ್ಲ ಅಷ್ಟತ್ರ ನಿಮ್ಗೊಂದು ಸ್ವಲ್ಪ ದೂರ ಇಟ್ಕೊಂಡ್ರೆ ಹಾಸ್ಪಿಟಲ್ ಅಂತ ಗೊತ್ತಾ. ಅದೇ ಟೈಮ್ ಸುಮಂತ ನಡ್ಕೊಂತ ಬಂದಿದ್ದು ನೋಡಿ ಫೋನ್ ಕಟ್ ಅಲ್ಲ ಕಣ ಸುಮಂತ ಬೇರೆ ಯಾರು ಅಷ್ಟೇ ಭಾವನ ಬೇರೆ ಯಾರು ಅಷ್ಟೇ ನೀನು ಸರಿ ಅಕ್ಕ ಅಂತಲ್ಲಿ ಮತ್ತೆ ದೇವ್ ಫೋನ್ ಹೇಳಿದಾಗ ಅದು ಫೋನ್ ರಿಸೀವ್ ಮಾಡಲ್ಲ. ಅವನವರು ಎಲ್ಲರೂ ಒಂಥರ ಈ ಹೆಣ್ಮಕ್ಳು ಮೂಡು ಬೆಂಗಳೂರು ಮಳೆ ಅರ್ಥ ಆಗಲ್ಲ ಅಂತ ವಿಶಾಲ್ ಹೇಳ್ತಾನೆ. ಅದೇ ಟೈಮಿಗೆ ನಮ್ರತನ ಅಲ್ಲಿ ಬಂತು. ಅವ್ರಿಗೆ ಅಪ್ಪ ಅಮ್ಮ ಪವಿ ಅಂತೆಲ್ಲ ಕೇಳಿದ್ರೆ ಪವಿತ್ರ ಸೈಲೆಂಟ್ ಆಗಿದೆ. ಹೋಟೆಲ್ ಡಾಕ್ಟರ್ ಏನ್ ಹೇಳಿದ್ರು ನೀವು ಅಪ್ಪ ಮಗ ಒಂದಾಗ್ಬೇಕಲ್ಲ ನನ್ನ ಆಸೆ ಹೋಗ್ಲಿ ನೋಡೋಣ ಪ್ರಯತ್ನ ಪಡ್ತೀನಿ 2 ಜಾಮೂನ್ ಕೊಡಿ ಅಂತೆಲ್ಲ. ಅಕ್ಕ ನನ್ನ ಆಸೆ ನನ್ ದೇವ್ ಪವಿತ್ರ ಹತ್ರ ಹೇಳ್ತಾನೆ. ಸರಿ ನೋಡ ಡಾಕ್ಟರ್ ಏನಂದ್ರೆ ನಾನು ಕೇಳ್ತಾ ಇದ್ದೆ ನೀನು ಹೇಳಿದ್ನಿ ನನ್ ಸೂರ್ಯೋದಯ ಆದಾಗ ಈ ಕಡೆ ಅವರಪ್ಪ ಸತ್ತೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಅವ್ರ ಜಾಮೂನ್ ಎಲ್ಲ ಕೊಡಿಸ್ತಾ ಇದ್ದೆ. ಹಾಸ್ಪಿಟಲ್ ಏನಮ್ಮ ದಯವಿಟ್ಟು ನೋಡಪ್ಪ ಇಲ್ಲಿ ಇಂಜಿನಿಯರ್ ಆಗ್ಬೋದಲ್ಲ, ಇಂಜಿನಿಯರ್ ಮಾತ್ರ ಅಲ್ಲ ಅಲ್ಲ ಕಣಪ್ಪ ಅವನಿಗೆ ಏನ್ ಬೇಕಾದ್ರೂ ಆಗ್ಬೋದು. ಫಸ್ಟ್ ನೀನು ಟೆನ್ಷನ್ಗಳೇ ಇರಲ್ಲ, ಜಾಮೂನೇ ತಿನ್ನು ಅಂತೆಲ್ಲ ಹೇಳಿ ತಿನ್ನಿಸ್ತಾ ಬಿಟ್ಟು ನಿಮಗೆ ದೋಸೆ ಇಷ್ಟ ಅಲ್ಲ ತಿನ್ನು ಅಂತೆಲ್ಲ ಹೇಳಿ ನೀವೇನ್ ಟೆನ್ಷನ್ ತಗೋಬೇಡಿ ದೋಸೆ ತಿನ್ನಿ ಅಂತ ದೋಸೆ ಕೊಡಿಸ್ತಾಗ ಆದ್ರೂ ಮಗಳೇನು ಅಪ್ಪ ದೋಸೆ ತಿನ್ನು ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಪವಿತ್ರ ಒಬ್ಬಳೆ ಚಿಂತೆ ಮಾಡಿದೆ. ಅದೇ ಟೈಮಿಗೆ ಫೋನ್ ಬರುತ್ತೆ. ಪುಣ್ಯ ಕೋಟಿ ಕಡೆಯಿಂದ ಫೋನ್ ಮಾಡಿ ಸಿಗ್ತಾ ಇಲ್ಲ ತಾತನ ಬಂದಿರ್ತಾರ. ತುಂಬಾ ಹೊತ್ತಾಗ್ತಾ ಇದೆ ಫೋನ್ ಮಾಡಿ ಯಜಮಾನಿ ಅಂತ ಫೋನ್ ಮಾಡಿ ಬೈತಾರ. ಮಂಗಳ ಅವರು ಬೈದಾಗ ನಾನೇ ಹುಡುಕ್ತೀನಿ ಯಾಕೆ ಕೇಳ್ತಾ ಇದ್ದೀನಿ ಮತ್ತೇನೇನವ
ಯಾರು ಮನೆ ಹುಡುಕ್ತಾರೋ ಯಜಮಾನ ಅವ್ರು ಗೆದ್ದಂಗೆ ಅನ್ಸ್ಕೊಂಡಾಕಿ ಅಂತೆಲ್ಲ ಹೇಳ್ದ. ಮನಿ ಕೀಲಿಕನ ಸೊಂಟಕ್ ಇಲ್ಲ ಸಿಗಿಸ್ಕೊಂಡ್ ಸರ್ ಬೇಗ ಮಂದಿ ಮುಂದೆ ಮೆರೆದ್ರಾಗೋದಿಲ್ಲವಾ ಮನೆ ಜವಾಬ್ದಾರಿ ತಗೋಬೇಕು ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ. ಆದ್ರೆ ಅದು ಮಾತ್ರ ಆಗೋದಿಲ್ಲ ನಿನ್ ಕೈಲಿ ಅದು ಅಂತೆಲ್ಲ ಮನ್ಸಿನ ಹೇಳಿ ಮೇಲೆ ಬೈತಾರ ಇರುತ್ತೆ. ಮಂಗಳ ಪವಿತ್ರ ನೋಡಿ ಪವಿತ್ರ ಫಸ್ಟ್ ಈಗಿಂದ ಈಗಲೇ ಮನೆ ಸ್ವಲ್ಪ ಹೊರಗಡೆ ಬಂದಿದ್ದಂತೆ ಈಗಿಂದ ಈಗಲೇ ಮನೆಗೆ ಇಬ್ರು ಅಲ್ಲಿ ಬರ್ಬೇಕು ಮುಖ ಮುಖ ಮಗಳ ನೋಡ್ಕೊಂಡು ಅತ್ತೆ first ಅಂತೆಲ್ಲ ನಾನು ಹೇ first ಕೊಡು ನಾನು ಅಂತೆಲ್ಲ ಅಂತ ಫೋನ್ ರೊಂಬೋದಿಸ್ಕೊಂಡು ಅದೇ ಟೈಮ್ಗೆ ಎಲ್ಲಿದೆ ಅಂತ ಫಸ್ಟ್ ಇದೆ ಹೇಳ ಅಂತಲ್ಲ ಇಲ್ಲೇ ಹೊರಗಡೆ ಬಂದಿನಿ ಬರ್ತೀನಿ ಅಂತ ಇಲ್ಲದೆ ಅದೇ ಪುಟ್ಟು ಅಪ್ಪು ಹೋಗಿ ಬರ್ತೀನಿ ಅಂದ್ರೆ ಹೋಗಮ್ಮ ನಿಂಗೆ 1000 ಕೆಲಸ ಇರುತ್ತೆ ಅಂತೆಲ್ಲ ಹೇಳಿ ಅವರಪ್ಪನ ಹೋಗಮ್ಮ ಅಂತೆಲ್ಲ ಕಳ್ಸಿ ಸುಮಂತ ದೇವ ಎದ್ದು ಬಿಡ್ತಾನೆ. ಆಮೇಲೆ ಪವಿತ್ರ ಎದ್ದು ಅದನ್ನ ಟ್ಯಾಬ್ಲೆಟ್ಸ್ ಎಲ್ಲ ಮರಿದೆ ತಗೋಬೋ ಅಂತೆಲ್ಲ ಹೇಳ್ತಾರೆ. ಸರಿ ಅಕ್ಕ ನೀನು ಹುಷಾರ ಅಂತೆಲ್ಲ ಹೇಳ್ತಾನೆ. ಬರ್ತೀನಿ ಹಳ್ಳಿನಲ್ಲಿ ಆದ್ರೆ ಅಂತೆಲ್ಲ 4 ಕುಟುಂಬನು ಅದಕ್ಕೆ ಕದ್ದು ಮುಚ್ಚಿ ಏನೋ ನಡೆಸ್ತಾ ಇದ್ದಾಳಂತ ತಾತ ಬಂದ್ಬಿಡ್ತಾರೆ. ಹೌದ್ರಿ ಅದಕ್ಕೆ ನಾನು ತಾತ ಬಂದು ಮಾತಾಡ್ತಾರೆ. ತಾತ ಮತ್ತೆ ಅಜ್ಜಿ ಇಬ್ರು ಬರ್ತಾರೆ. ಅಜ್ಜಿ ತಾತ ಇಬ್ರು ಬಂದಿದ್ ನೋಡಿ ಪ್ರಮೋದ ಅಂತಲ್ಲ ಏನು ಅಷ್ಟು ಯಾರಿಗೂ ಬರಲ್ಲ. ಆ ಕಡೆ ಯಾಗಿ ತಾತ ಪವಿತ್ರ ಏನಾಯ್ತು ಅಂತೆಲ್ಲ ಈ ಬಿದ್ದಿರ್ತೈತಿ ಮಗಳ ಏನೋ ಮಾತಾಡ್ತಾನೆ ಅಂದ್ರೆ ಅವ್ರ ಅಮ್ಮ ತಾತ ಅದು ಅವಳೇನೋ ಕೆಲಸ ದೇವಸ್ಥಾನಕ್ಕೆ ಹೋಗಿರ್ತಾಳ ಮನೆ ಮೇನ್ ಲಾಕರ್ ಅದಕ್ಕೆ ಇಷ್ಟು ದೊಡ್ಡ ರಂಪಾಟ ಅಂತೆಲ್ಲ ಹೇಳಿ ಲಾಕರ್ ತಾತ ನೋಡ್ಕೊಂಡಿಲ್ಲ ಖುಷಿ ಆಗುತ್ತೆ. ಮೇಂಟೈನ್ ಮಾಡೋದು ಅಂತ ಸಲ್ವಿಗೆ ಜಾಸ್ತಿ ಆಗಿದೆ ಅಂತ ಮಂಗಳ ಹೇಳ್ತಾಳ. ಆ ಕಡೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಲಾಕರ್ ನಾನು ನಿಂದು ನಿನ್ ಲಾಕರ್ ಮಂಗಳ ಹೇಳಿದ್ರಲ್ಲಿ ಲಾಕರ್ ಓಪನ್ ಮಾಡಿ ತೋರಿಸಿದಾಗ ನನಗೇನು ತಪ್ಪು ಅನ್ನಿಸ್ತಾ ಇಲ್ಲ ಅಂತೆಲ್ಲ ಹೇಳಿದಾಗ ಪವಿತ್ರ ಫುಲ್ ಶಾಕ್ ನಿನ್ಗೂ ನಿನ್ ಸಲಿಗೆ ಫುಲ್ ಶಾಕ್ ಆದಾಗ ಒಂದ್ ಕಡೆ ಕ್ಯಾಶ್ ಒಂದ್ ಕಡೆ ಜ್ಯುವೆಲರಿ ಮತ್ತೆ ಇನ್ನೊಂದ್ ಕಡೆ ಹೇಳಿದಾಗ ಸರಿ ನಿಮ್ಮ ಸೊಸೆ ಮಧ್ಯೆ ಬರೋದಿಲ್ಲ ಅಂತ ಇನ್ಮೇಲೆ ಬರೋದಿಲ್ಲ ಪವಿತ್ರ ಫುಲ್ ಅಂದ್ರೆ ಫುಲ್ ಶಾಕ್ ಆಗ್ಬಿಟ್ಟಿರ್ತ. ಫುಲ್ ಶಾಕ್ ಆಗಿ ನಾನು ಬರಲ್ಲ ಈ ಕಡೆ ದೇವಿದ್ದು ಅದ್ ನೋಡಿ ರಾಧಿಕಾ ಖುಷಿ ಆದ್ರೆ ಖುಷಿ ಆಗುತ್ತೆ. ಪವಿತ್ರ ಓಡ್ ಬಂದು ಅಂತೆಲ್ಲ ಹೇಳಿ ಕ್ಲಾಸ್ ತಗೋಣ ಅಂತೆಲ್ಲ ಬಂದ ಆ ಕಡೆಯಿಂದ 7 ಇಂದ 8 ಕಿಲೋ ಗೋಲ್ಡ್ ಬಾರ್ ಇದೆ. ಎಲ್ಲಿ ಹೋಗಿದ್ದೆ ಅಂತ ರಜತ್ ಅಮ್ಮೂರಿ ಎಷ್ಟೊತ್ತು ಹೋಗಿದ್ರೆ ಅಂತ ರಜತ್ ಪ್ರಭುದಶ್ ನಿನಗೆ ಕೇಳ್ತಾರೆ ಅದನ್ನ ತಾತ ಸ್ಟಿಕ್ ಸ್ವಾಮಿಗಳು ಬಂದಿರ್ತಾರ. ಸ್ವಾಮಿಗಳು ಬಂದಾಗ ಸ್ವಾಮಿ ಸರಿಯಾದ ಬಂದದ್ದೇ ಅಂತ ಯಶೋದ ಅಮ್ಮದ ಗುರುಗಳ ಆಶೀರ್ವಾದ ತಗೋ ಅಂತೆಲ್ಲ ಹೇಳಿದ. ಗುರುಗಳ ಆಶೀರ್ವಾದ ತಗೋ ದೇವ ಅಂತ ರಾಧಿಕಾ ಅವ್ರು ಹೇಳಿದ್ರು. ಏನಾಯ್ತು ದೇವ ಅಂತ ಗುರುಗಳು ರೂಮ್ಗೆ ಬಂದಿದ್ರು. ಇನ್ನು ಏನಾಗ್ಬೇಕು ಗುರುಗಳು ನೀವು ಹೇಳಿದಂಗೆ ಡಿಜಿಟಲ್ ಐಡಿ ಎಲ್ಲಾರು ಶ್ರದ್ಧೆಯಿಂದ ಮಾಡಿರ್ತಾನೆ. ನನ್ನ ತಮ್ಮ ಕರ್ಮ ದೇವ ಅಂತೆಲ್ಲ ಹೇಳಿ ಗುರುಗಳು ತಮ್ಮ ಶೋಕದಲ್ಲಿ ನೋವಿನ ಬಟ್ಟೆ ಕಟ್ಟಿದ್ದೀನಿ ಅಂತ ಗುರುಗಳೇ ಹೇಳ್ತಾರ. ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೈ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.